ओम शांति। ಅವ್ಯಕ್ತ ಬಾಪ್ ದಾದಾ ಮಧುಬನ್. ಮುರಳಿಯ ದಿನಾಂಕ 6/2/69. ಮುರಳಿಯ ಸಾರಾಂಶ ಇದೆ, ಮಹಿಮಾ ಸುನ್ನಾ ಛೋಡೋ ಮಹಾನ್ ಬನೆ. ಬಾಬಾ ಇವತ್ತು ಮುಖ್ಯವಾಗಿ ಏನ್ ಹೇಳ್ತಾರೆ, ಮಹಿಮೆ ಕೇಳೋದನ್ನ ಬಿಟ್ಟು ಮಹಾನ್ ಆಗ್ಬೇಕು. सभी याद की यात्रा में बैठे हो, पढ़ाई का सार तो समझ में आ गया. ಎಲ್ಲರೂ ಬಾಬನ ನೆನಪಿನಲ್ಲಿ ಕೂತಿದ್ದೀರಾ? ಶಿಕ್ಷಣದ ಸಾರಾಂಶ ನಿಮಗೀಗ ಅರ್ಥ ಆಗಿದೆ. उस सार को जीवन में ला करके दुनिया को यह राज सुनाना है. ಈ ರಹಸ್ಯವನ್ನ ಜೀವನದಲ್ಲಿ ತಂದು ಅನೇಕರಿಗೂ ಈ ರಹಸ್ಯವನ್ನ ತಿಳಿಸ್ಬೇಕು. ಈ ರಹಸ್ಯವನ್ನ ಅಂದ್ರೆ ಬಾಬಾ ನಮಗೆ ತಿಳಿಸ್ತಿರೋ ಶಿಕ್ಷಣದ ಸಾರಾಂಶವನ್ನ ಅರ್ಥ ಮಾಡ್ಕೊಂಡಿದ್ದೇವೆ. ಇದನ್ನ ಜೀವನದಲ್ಲಿ ಧಾರಣೆ ಮಾಡಿ ಇದರ ರಹಸ್ಯವನ್ನ ನಾವು ಅನ್ಯರಿಗೆ ತಿಳಿಸ್ಬೇಕು. रचयिता रचना की नॉलेज को तो समझ गए हो, सुना तो बहुत है, लेकिन अब जो सुना है वह स्वरूप बन के सभी को दिखाना है. ರಚಯಿತ ಹಾಗೂ ರಚನೆಯ ಜ್ಞಾನವನ್ನ ತಿಳ್ಕೊಂಡಿದ್ದೀರಿ. ಕೇಳಿದ್ದು ತುಂಬಾ ಕೇಳಿದ್ರಿ ಈಗ ಜ್ಞಾನ ಬಹಳ ಸಮಯದಿಂದ. ಆದ್ರೆ ಈಗ ಏನ್ ಕೇಳಿದಿರಿ, ಇದುವರೆಗೆ ಕೇಳ್ತಾ ಇದ್ದೀರಿ, ಅದರ ಸ್ವರೂಪರಾಗಿ ತೋರಿಸ್ಬೇಕು. ಕೈಸೆ ದಿಖಾಯೆಂಗೆ, ಹೇಗೆ ತೋರಿಸ್ತೀರಿ ಅಂತ ಬಾಬಾ ಕೇಳ್ತಾರೆ. आपकी हर चलन में बाप और दादा के चरित्र नजर आवे, आपकी आंखों में उसी ही बाप को देखे, आपकी वाणी से उन्होंने नॉलेज को सुने. हर चलन में हर चरित्र समाय हुआ होना चाहिए. ಹೇಗೆ ತೋರಿಸ್ಬೇಕು ಅಂದ್ರೆ ಬಾಬಾ ಹೇಳ್ತಾರೆ, ಮಕ್ಕಳ ನಡವಳಿಕೆಯಲ್ಲಿ ತಂದೆ ಬಾಪ್ ದಾದಾರವರ ಚರಿತ್ರೆ ಕಂಡು ಬರ್ಬೇಕು. ಮಕ್ಕಳ ಕಣ್ಣಿನಲ್ಲಿ ತಂದೆ ಕಾಣಿಸ್ಬೇಕು. ಮಕ್ಕಳ ಮಾತಿನಲ್ಲಿ ಬಾಬಾ ಕಲಿಸಿದ ಜ್ಞಾನ ಕೇಳಿಸ್ಬೇಕು. ಪ್ರತಿ ಹೆಜ್ಜೆಯಲ್ಲಿ ಬಾಬಾ ಕಲಿಸಿದ ಶ್ರೇಷ್ಠ ಚರಿತ್ರೆ ಕಾಣಿಸ್ಬೇಕು. सिर्फ बाप के चरित्र नहीं, लेकिन बाप के चरित्र देख बच्चे भी चरित्रवान बन जाए. ಕೇವಲ ಬಾಬನ ಚರಿತ್ರೆ ಮಾತ್ರ ಕಾಣುವುದಲ್ಲ, ಮಕ್ಕಳ ನಡವಳಿಕೆಯ ಮೂಲಕ ಬಾಬನ ಚರಿತ್ರೆ ತೋರಿಸುವಂತಹವ್ರಂದ್ರೆ ಚರಿತ್ರವಂತರಾಗುತ್ತೀರಿ. आपके चित्र में उसी अलौकिक ಚಿತ್ರ को देखे. ಮಕ್ಕಳ ಚಹರೆ ಅಂದ್ರೆ ಚಿತ್ರದಲ್ಲಿ ಬಾಬಾ ಕಾಣಿಸ್ಬೇಕು, ಬಾಬನ ಚಿತ್ರ ಕಾಣಬೇಕು. ಅಲೌಕಿಕ ಚಿತ್ರ ಎಂದು ಇದಕ್ಕೆ ಕರೆಯಲಾಗ್ತದೆ. आपके व्यक्त रूप में अव्यक्त मूर्ति नजर आवे. ಬಾಬನ ಅವ್ಯಕ್ತ ಮೂರ್ತಿ ಮಕ್ಕಳ ಚಹರೆಯಲ್ಲಿ ಕಾಣಿಸ್ಬೇಕು. ऐसा पुरुषार्थ करके जो बाप दादा ने मेहनत की है उसका फल स्वरूप दिखाना है. ಹೀಗೆ ಈಗ ಪುರುಷಾರ್ಥ ಮಾಡ್ಬೇಕು. ಬಾಪ್ ದಾದಾ ಮಕ್ಕಳಿಗೋಸ್ಕರ ಏನು ಪರಿಶ್ರಮ ಪಟ್ಟಿದ್ದಾರೆ ಅದರ ಫಲವನ್ನ ತೋರಿಸಿ ಅಂತಾರೆ ಬಾಬಾ. जैसे अज्ञान काल में भी कोई बच्चों में जैसे कि बाप की नजर आता है, ಹೇಗೆ ಲೌಕಿಕದಲ್ಲಿ ಕೂಡ ಮಕ್ಕಳನ್ನ ನೋಡಿದಾಗ ಹೇಳ್ತಾರೆ, ಇವರು ತಂದೆ ಹಾಗೇ ಇದ್ದಾರೆ, ತಾಯಿ ಹಾಗೇ ಇದ್ದಾರೆ. ಅಂದ್ರೆ ಮಕ್ಕಳ ಚಹರೆಯಲ್ಲಿ ಅಲ್ಲಿ ಅವರ ತಂದೆ ತಾಯಿ ಲಕ್ಷಣ ಕಾಣಿಸ್ತದೆ. जैसे अज्ञान काल में भी कोई बच्चों में जैसे कि बाप की नजर आते, उनके बोल चाल से अनुभव करते हैं कि इसी रीति से जो अनन्य बच्चे हैं उन एक एक बच्चे द्वारा बाप के गुण प्रत्यक्ष होने चाहिए और होंगे. ಹೀಗೆ ಮಕ್ಕಳ ಮಾತು ನಡವಳಿಕೆಯಿಂದಲೂ ಸೇಮ್ ಅವ್ರ ತಂದೆ ಮಾಡಿದ ಹಾಗೆ ಮಾಡ್ತಾರೆ ಅಂತ ಹೇಳ್ತಾರೆ ಲೌಕಿಕದಲ್ಲಿ. ಅದೇ ರೀತಿಯಾಗಿ ಬಾಬಣ್ಣ ಮಕ್ಕಳ ಚಹರೆಯಿಂದ, ಮಾತಿನಿಂದ, ನಡವಳಿಕೆಯಿಂದ ಬಾಬನ ಪ್ರತ್ಯಕ್ಷತೆ ಆಗ್ಬೇಕು. उसका मुख्य प्रयत्न क्या है? ಈಗ
ಅದಂತೂ ದೇಹದಲ್ಲಿ ಲಕ್ಷಣ ಕಾಣಿಸ್ತದೆ. ಈಗ ಬಾಬಾ ನಿರಾಕಾರ ತಂದೆ ಕಲಿಸುವಂತಹ ಇದನ್ನು ಹೇಗೆ ಪ್ರತ್ಯಕ್ಷ ಮಾಡಬೇಕು, ಹೇಗೆ ಮಕ್ಕಳಲ್ಲಿ ಲಕ್ಷಣ ಕಾಣಿಸ್ಬೇಕು, ಇದರ ಪ್ರಯತ್ನ ಮಕ್ಕಳು ಏನ್ ಮಾಡಬೇಕು. मुख्य बात यही है जो साकार रूप में भी सुनाया है कि याद की यात्रा ಅವ್ಯಕ್ತ ಸ್ಥಿತಿ में स्थित होकर कर्म करना है. ಮುಖ್ಯ ಮಾತಾಗಿದೆ. ಸಾಕಾರದಲ್ಲಿ ಅಂದ್ರೆ ಬ್ರಹ್ಮ ಬಾಬನು ಸಹ ಈ ಮಾತನ್ನ ಮಕ್ಕಳಿಗೆ ಹೇಳ್ತಾ ಇದ್ರು. ಮುಖ್ಯ ಬಾಬನ್ ನೆನಪಿನ ಯಾತ್ರೆ. ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ನಾವು ಪ್ರತಿ ಕರ್ಮ ಮಾಡ್ಬೇಕಾದ್ರೆ ಅವ್ಯಕ್ತ ಸ್ಥಿತಿಯಲ್ಲಿದ್ದು ಮಾಡ್ಬೇಕು. अब तो बच्चों को बहुत सामना करना है. ಯಾಕೆಂದ್ರೆ ಇನ್ನು ಮುಂದಕ್ಕೆ ಮಕ್ಕಳು ಇನ್ನೂ ಅನೇಕ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗ್ತದೆ. ಲೇಕಿನ್ ಸಮರ್ಥ ಸಾಥ ಇಸಲೆ ಕೊಯ್ ಮುಷ್ಕಿಲ್ ನಹಿ. ಆದ್ರೆ ಮಕ್ಕಳಿಗೆ ಸಮರ್ಥ ತಂದೆ ಜೊತೆಗಿರುವುದರಿಂದಾಗಿ ಕಷ್ಟ ಏನಾಗುವುದಿಲ್ಲ. सिर्फ एक बात सभी को ध्यान में रखनी है कि सामना करने के लिए बीच में रुकावट भी आएगी. ಮಕ್ಕಳು ಕೇವಲ ಒಂದು ಮಾತನ್ನ ಗಮನ ಕೊಟ್ಟು ಕೇಳ್ಬೇಕೇನಂದ್ರೆ, ನೀವು ಧೈರ್ಯದಿಂದ ಎದುರಿಸಲಿಕ್ಕೆ ಹೊರಡ್ತೀರಿ, ಆದ್ರೂ ಕೂಡ ಮಧ್ಯದಲ್ಲಿ ಮಾಯೆ ನಿಮಗೆ ಅಡೆತಡೆ ಮಾಡ್ತಾ ಇರ್ತದೆ. ಸಾಮನಾ ಕರ್ನೆ ಮೇ ರುಕಾವಟ್ ಕೌನ್ ಕ್ಯಾ ಆಯೇಗಿ ಮಾಲೂಮ್ ಹೈ. ಈಗ ನಾವು ಧೈರ್ಯದಿಂದ ಮಾಯನ್ನ ಎದುರಿಸ್ಕೊಂಡು ಪುರುಷಾರ್ಥ ಮಾಡ್ತಾ ಇದ್ದೇವೆ. ಆದ್ರೆ ಬಾಬಾ ಹೇಳ್ತಿದ್ದಾರೆ, ಮುಖ್ಯವಾಗಿ ನಮಗೆ ವಿರೋಧವಾಗಿ ಬರುವಂತದ್ದು ಯಾವುದು ನಿಮಗೆ ಗೊತ್ತಿದೆಯಾ ಅಂತ ಕೇಳ್ತಾರೆ. ದೇಹ ಅಭಿಮಾನ. तो एक मूल बात है, लेकिन सामना करने के लिए बीच में कामना विघ्न डालेगी. कौन सी कामना? ಬಾಬಾ ಹೇಳ್ತಾರೆ, ಮಕ್ಕಳಿಗೆ ದೇಹಾಭಿಮಾನ ಮೂಲ ಮಾತು ವಿಘ್ನವನ್ನ ಹಾಕ್ತದೆ. ಬಾಬಾ ಹೇಳ್ತಿದ್ದಾರೆ, ನೀವು ಬಾಪ್ ಸಮಾನ ಆಗ್ಬೇಕು ಅಂತ ಧೈರ್ಯದಿಂದ ಹೊರಟಿದ್ದೀರಿ. ಮಧ್ಯದಲ್ಲಿ ಏನಾಗುತ್ತೆ, ಕಾಮನೆಗಳು ಅಂದ್ರೆ ಇಚ್ಛೆಗಳೆಂಬ ವಿಘ್ನಗಳು ಬಂದ್ಬಿಡ್ತವೆ. ಯಾವ ಇಚ್ಛೆ ಬರ್ತದೆ ಮಕ್ಕಳಿಗೆ? ಮೇರಾ ನಾಮ್ ಹೋ, ಮೇರಾ ಐಸಾ ಹೋ, ಮೇರೆ ಸೆ ರಾಯ್ ಕ್ಯೂ ನಹಿ ಲಿ, ಮೇರಾ ಮೌಲ್ಯ क्यों नहीं रखा. ये अनेक प्रकार की कामनाएं सामना करने में विघ्न रूप आवेगी. ನನಗೂ ಹೆಸರು ಬೇಕು, ನನಗೂ ಸ್ಥಾನ ಬೇಕು, ಗೌರವ ಬೇಕು, ನನಗೂ ಬೆಲೆ ಕೊಡ್ಬೇಕು, ನನ್ನನ್ನು ಯಾಕೆ ವಿಚಾರಿಸ್ಲಿಲ್ಲ, ನನ್ನನ್ನು ಕೇಳಿ ಯಾಕೆ ಕೆಲಸ ಮಾಡ್ಲಿಲ್ಲ, ಈಗ ಅನೇಕ ಪ್ರಕಾರದ ಇಚ್ಛೆಗಳು ಮಕ್ಕಳಿಗೆ ಬಂದಾಗ ಮಕ್ಕಳು ಧೈರ್ಯದಿಂದ ಎದುರಿಸಿ ಏನ್ ಪುರುಷಾರ್ಥ ಮಾಡ್ಬೇಕು, ಮಾಡದೆ ಈ ವಿಘ್ನಗಳಿಗೆ ವಶೀಭೂತರಾಗ್ತಾರೆ. यह याद रखना है, हमको कोई कामना नहीं रखनी है, कामना करना है. ಮಕ್ಕಳು ಮುಖ್ಯವಾಗಿ ಮಾತು ಅಂಡರ್ಲೈನ್ ಮಾಡ್ಕೊಳಕ್ ಹೇಳ್ತಾರೆ ಬಾಬಾ. ಇಲ್ಲಿ ಮುರಳಿಯಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ಈ ಮಾತು ನೆನ್ಪಿಟ್ಕೊಳ್ಳಿ. ಏನಂದ್ರೆ, ಮಕ್ಕಳು ಯಾವುದೇ ರೂಪದ ಕಾಮನೆ ಇಚ್ಛೆಗಳಿಗೆ ನಾವೀಗ ವಶೀಭೂತರಾಗಬಾರದು. ಕೇವಲ ಈಗ ನಾವು ತಂದೆ ಸಮಾನರಾಗುವ ಗುರಿ ಇಟ್ಕೋಬೇಕು. अगर कोई कामना की तो सामना नहीं कर सकेंगे. और अव्यक्त स्थिति में महान बनने के लिए एक बात जो कहते रहते हैं वह धारण कर ले तो बहुत जल्दी और सहज अव्यक्त स्थिति में स्थित हो जाएंगे. ಬಾಬಾ ಹೇಳ್ತಾರೆ, ಒಂದು ವೇಳೆ ನೀವು ಕಾಮನೆಗಳನ್ನ ಬಿಟ್ಟು ತಂದೆ ಸಮಾನ ಆಗ್ಬೇಕು ಅಂತ ಧೈರ್ಯದಿಂದ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಮಹಾನರಾಗ್ಲಿಕ್ಕೆ ಹೊರಡಬೇಕು. ಅದಕ್ಕೆ ಮುಖ್ಯ ಮಾತು ಬಾಬಾ ಧಾರಣೆ ಮಾಡ್ಲಿಕ್ಕೆ ಹೇಳ್ತಿರೋದೇನಂದ್ರೆ, बहुत जल्दी और सहज अव्यक्त स्थिति में स्थित हो जाएंगे. तो कौन सी बात? ಬೇಗ ನೀವು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗ್ತೀರಿ, ಆ ಮಾತನ್ನ ನೀವು ಗಮನಿಸ್ಬೇಕು. ಅದು ಯಾವುದು ಅಂತ ಕೇಳ್ತಾರೆ. ಹಮ್ ಸಭಿ ಮೆಹಮಾನ್ ಹೇ. ಬಾಬಾ ಇವತ್ತು ಮುಖ್ಯವಾಗಿ ಮಾತು ಬೆಳಗಿನ ಮುರಳಿಯಲ್ಲಿ ಕೂಡ ನೆನ್ಪು ಮಾಡ್ತಿದ್ದಾರೆ. ನಾವೆಲ್ಲ ಅತಿಥಿಗಳು ಈ ಸೃಷ್ಟಿ ನಾಟಕದಲ್ಲಿ, ಈ ದೇಹದಲ್ಲಿ ನಾವು ಗೆಸ್ಟ್ ಆಗಿದ್ದೇವೆ. ಇದನ್ನ ಬಾಬಾ ಹೇಳ್ತಾರೆ, ಸ್ವೀಕರಿಸ್ಕೋಬೇಕು. क्योंकि आप सभी को भी वाया सूक्ष्म तन होकर घर चलना है.
हम मेहमान हैं ऐसे समझने से महान ಸ್ಥಿತಿ में ಸ್ಥಿತ हो जाएंगे. ಯಾಕೆಂದ್ರೆ ನಾವೆಲ್ಲ ಬಾಬನ ಮಕ್ಕಳು ಸೂಕ್ಷ್ಮ ವತನಕ್ಕೆ ಹೋಗ್ತೇವೆ. ಇದಕ್ಕೆ ವಾಯ ಅಂತ ಹೇಳ್ತಾರೆ. ಹೀಗೆ ನಾವು ಈಗ ಅತಿಥಿಯಾಗಿದ್ದೇವೆ ಅಂತ ಮಕ್ಕಳು ತಿಳ್ಕೊಳ್ಳೋದರಿಂದ ನಿಮ್ಮ ಸ್ಥಿತಿ ಮಹಾನ್ ಆಗುತ್ತೆ. मेहमान के बजाय जरा भी एक शब्द में अंतर कर लिया तो गिरावट भी आ जाएगी. ಇಲ್ಲಿ ಮೆಹಮಾನ್ ಬಾಬಾ ಹೇಳ್ತಿದ್ದಾರೆ, ಅತಿಥಿ ಎಂಬ ಸ್ಥಿತಿಯಲ್ಲಿ ಇಲ್ಲ. ಒಂದು ಅಕ್ಷರದ ಒಂದು ಶಬ್ದದ ವ್ಯತ್ಯಾಸ ಆದ್ರೂ ಕೂಡ ನೀವು ಅತಿಥಿ ಆಗಿರುವ ಬದಲಾಗಿ ಏನಾದ್ರೂ ಇಚ್ಛೆಗಳು ಇಟ್ಕೊಂಡ್ರಿ ಅಂತಂದ್ರೆ ಬಾಬಾ ಹೇಳ್ತಿದ್ದಾರೆ ನಿಮ್ಮನ್ನ ಪೂರ್ಣ ಕೆಳಗೆ ಇಳಿಸುತ್ತದೆ. वह कौन सा शब्द है? मेहमान समझना है लेकिन महिमा में नहीं आना. ಅದು ಒಂದು ಶಬ್ದ ಯಾವುದು ನಮ್ಗೆ ಕೆಳಗಿಳಿಸೋದು? ಅದಾಗಿದೆ ಮಹಿಮೆ. ನನಗ್ ಹೊಗಳ್ಬೇಕು, ನನ್ಗೆ ಕೇಳ್ಬೇಕು, ನನಗೆ ಮುಂದಿಡ್ಬೇಕು, ನಂದ್ ಹಾಗೆ ನಂದ್ ಹೀಗೆ. ಈ ಮಹಿಮೆ ಕೇಳುವ ಇಚ್ಛೆ ಇಟ್ಕೊಂಡ್ರೆ ಇದು ನಮಗೆ ಕೆಳಗೆ ತರ್ತದೆ. ಅಗರ್ महिमा में आ गए तो महिमा में आ गए तो मेहमान नहीं बन सकेंगे. मेहमान समझेंगे तो महान बनेंगे. ಇಲ್ಲಿ ಬಾಬಾ ಎರಡು ಒಂದೇ ಕಾಂಬಿನೇಷನ್ ಹೇಳ್ತಿದ್ದಾರೆ, ಮೆಹಮಾನ್ ಮತ್ತು ಮಹಿಮೆ. ನಮ್ಮನ್ನ ಅತಿಥಿ ಅಂತ ತಿಳ್ಕೊಂಡ್ರೆ ನಾವು ಬಾಬ್ ಸಮಾನಾಗಿ ಹತ್ತಕ್ಕೆ ಹೋಗ್ತೇವೆ. ನಮ್ಮನ್ನ ಹೊಗಳಿಕೆಯಲ್ಲಿ ಸಿಕ್ಕಿಸ್ಕೊಂಡ್ರೆ ನಮ್ಮನ್ನ ಮಾಯಿ ಇನ್ನೂ ಕೆಳಗೆ ಎಳೆದು ಹಾಕ್ತೇವೆ. ಅದಕ್ಕೆ ಈಗ ನಾವು ಮಹಿಮೆಗೆ ತಿಳಿಸಿಕೊಳ್ಳದೇನೆ, ಹೊಗಳಿಕೆ ಬೇಕು ಅಂತ ಅಪೇಕ್ಷೆ ಪಡದೇನೆ ನಾವಿಲ್ಲಿ ಅತಿಥಿ ಆಗಿದ್ದೇವೆ ಎಂಬುದನ್ನು ಸ್ವೀಕರಿಸಿಕೊಂಡು, ಎಷ್ಟು ಸಮಯದ ಅತಿಥಿ ಗೊತ್ತಿಲ್ಲ, ಅಷ್ಟು ಅತಿಥ್ಯದ ಪೂರ್ಣ ಲಾಭವನ್ನ ಪಡ್ಕೋಬೇಕು. जरा सा अंतर भी अवस्था को बहुत नीचे ऊपर कर देता है. ಒಂದೇ ಅಕ್ಷರದ ವ್ಯತ್ಯಾಸ ಇದೆ ಮಹಿಮಾ ಮತ್ತು ಮೆಹಮಾನ್. ಬಾಬಾ ಹೇಳ್ತಿದ್ದಾರೆ ಒಂದಕ್ಷರ ವ್ಯತ್ಯಾಸ ನೋಡಿ ಮೇಲಕ್ಕೂ ಕೊಂಡೋಗ್ತದೆ, ಅದೇ ವ್ಯತ್ಯಾಸ ಕೆಳಗೂ ತರ್ತದೆ. तो तुम सभी को ज्ञान कौन सा देते हैं? त्रिमूर्ति का. जैसे त्रिमूर्ति का ज्ञान औरों को देते हो वैसे अपने पास की 3 बातों का ज्ञान रखना है. ಬಾಬಾ ಹೇಳ್ತಾರೆ ನಾವು ಹೇಗೆ ಬೇರೆಯವರಿಗೆ ತ್ರಿಮೂರ್ತಿಗಳ ಜ್ಞಾನವನ್ನ, ತ್ರಿಮೂರ್ತಿ ಚಿತ್ರವನ್ನ ವಿವರಿಸ್ತೇವೆ, ಅದೇ ರೀತಿಯಾಗಿ ಬಾಬಾ ಹೇಳ್ತಿದ್ದಾರೆ ನಮಗೂ ನಾವು 3 ಮಾತುಗಳ ಜ್ಞಾನ ನೆನಪಿಟ್ಕೋಬೇಕು. ಬಾಬಾ ಹೇಳ್ತಾರೆ 3 ಬಾತೆ ಛೋಡೋ और 3 ಬಾತೆ ಧಾರಣ ಕರೋ. 3 ಮಾತುಗಳನ್ನ ಬಿಡಬೇಕು, 3 ಮಾತುಗಳ ಧಾರಣೆ ಮಾಡಬೇಕು. अब 3 बातें छोड़ेंगे तभी स्वरूप में स्थित होंगे. ಆ 3 ಮಾತುಗಳನ್ನ ಬಿಟ್ಟಾಗ 3 ಮಾತುಗಳ ಧಾರಣೆ ಆಗುತ್ತೆ. सर्विस में सफलता भी होगी. बताओ कौन सी 3 बातें छोड़नी है. ನೀವು ಮಾಡುವ ಸೇವೆಯಲ್ಲಿ ಸಫಲತೆ ಕೂಡ ನಿಮ್ಗೆ ಸಿಗ್ತದೆ. ಹಾಗಾದ್ರೆ ಬಿಡುವಂತಹ 3 ಮಾತುಗಳು ಯಾವುದು? जो सर्विस में विघ्न डालते हैं वह छोड़नी है. ನಿಮ್ಗೆ ಸೇವೆಯಲ್ಲಿ ವಿಘ್ನ ಹಾಕುವಂತ 3 ಮಾತುಗಳು, ಅದನ್ನ ಬಿಡಬೇಕು. एक तो कभी भी कोई बहाना नहीं देना. ಇಲ್ಲಿ ನಾವು ಸೇವೆಯಲ್ಲಿ ಯಾವುದೇ ಸೇವೆ ಮಾಡ್ಬೇಕಾದ್ರೆ ಮಕ್ಕಳು ಮೊದಲನೇದಾಗಿ ನೆಪಗಳನ್ನ ಹೇಳಬಾರದು. दूसरा कभी किसी से सर्विस के लिए कहलाना नहीं. ಎರಡನೇದಾಗಿ ಯಾವುದೇ ರೂಪದ ಸೇವೆ ಮಾಡ್ಲಿಕ್ಕೆ ಹೇಳಿಸ್ಕೊಳ್ಬಾರ್ದು. तीसरा सर्विस करते कब मुरझाना नहीं. ಮೂರನೇದು ಸೇವೆ ಮಾಡ್ತಾ ಮಕ್ಕಳು ಎಂದಿಗೂ ಬಾಡಿ ಹೋಗ್ಬಾರ್ದು, ಬೇಸರ ಮಾಡ್ಕೋಬಾರ್ದು. ಅಂದ್ರೆ ಶಾರ್ಟ್ ಅಲ್ಲಿ ಏನಾಗುತ್ತೆ, ಬಹಾನ, ಕಹಲಾನ, ಮುರ್ಜಾನ, ये 3 बातें छोड़नी है. ಬಹಾನ ನೆಪ ಹೇಳೋದು, ಹೇಳಿಸ್ಕೊಳ್ಳೋದು, ಬಾಡಿ ಹೋಗೋದು, ಈ 3 ಮಾತುಗಳು ಮಕ್ಕಳು ಬಿಡಬೇಕು. और फिर 3 कौन सी बातें धारण करनी है. ಹಾಗಾದ್ರೆ ಈಗ 3 ಮಾತುಗಳು ಧಾರಣೆ ಮಾಡೋದು ಯಾವುದು? त्याग, तपस्या और सेवा. ये 3 बातें धारण में चाहिए. त्याग, ತಪಸ್ಸು, ಸೇವೆ. ಈ 3 ಮಾತುಗಳನ್ನ ಮಕ್ಕಳು ಧಾರಣೆ ಮಾಡಬೇಕು. तपस्या अर्थात त्याग की यात्रा सर्विस के बिना भी जीवन नहीं बन सकती.
ಮಾಡಿದ್ರೇನೆ ಮಕ್ಕಳ ಜೀವನ ಇಲ್ಲ ಅಂತಾನೆ ಆಗ್ಬೇಕು. ತ್ಯಾಗ ಮಾಡಿದ್ರು ತಪಸ್ಸು ಇಲ್ಲ ಅಂದ್ರೆ ಇಲ್ಲ, ಇಲ್ಲಿ ತಪಸ್ಸು ಮಕ್ಕಳಿಗೆ ಬಹಳ ಮುಖ್ಯವಾಗಿದೆ. पिछले 3 बातें छोड़नी और 3 बातें धारण करनी है. अगर इन 3 बातों की धारणा हुई तो क्या बन जाएंगे? ತ್ಯಾಗ, ತಪಸ್ಸು, ಸೇವೆ. ಈ 3 ಮಾತುಗಳ ಧಾರಣೆ ಮಕ್ಕಳಿಗಾದಾಗ ಮಕ್ಕಳು ಏನು ಹಂತಕ್ಕೆ ತಲುಪಬಹುದು? जो आपका गायन है ना कि स्वरूप बन जाएंगे, या आबों में भी आपका गायन है किस रूप में और कौन सा रूप यादगार है? ಬಾಬಾ ಹೇಳ್ತಿದ್ದಾರೆ, ಮಕ್ಕಳು ತ್ಯಾಗ, ತಪಸ್ಸು, ಸೇವೆ ಧಾರಣೆ ಮಾಡಿದ್ರೆ ಬಾಬಾ ಹೇಳ್ತಿದ್ದಾರೆ ಇದರ ಯಾದಗಾರ್ ಈಗಲೂ ಮೌಂಟ್ ಆಬೂದಲ್ಲಿದೆ, ತುಂಬಾ ಮಹಿಮೆ ನಡೀತದೆ. ಅದು ಯಾವುದು ಅಂತ ನೆನಪಿದೆಯಾ? तपस्या के साथ साथ और भी कोई मुख्य रूप का यादगार है. ತಪಸ್ಸಿನ ಜೊತೆಗೆ ಮತ್ತೊಂದು ವಿಶೇಷವಾದಂತ ಸ್ಮರಣೆ ಮೌಂಟ್ ಆಬೂದಲ್ಲಿ ಇದೆ. जिन्होंने दिलवाड़ा मंदिर ध्यान से देखा होगा उन्हें याद होगा. ಬಾಬಾ ಹೇಳ್ತಿದ್ದಾರೆ, ಯಾರು ದಿಲ್ವಾಡ ಮಂದಿರ, ಜೈನರ ದೇವಸ್ಥಾನ ದಿಲ್ವಾಡ ಮಂದಿರ ಯಾರು ನೋಡಿದಿರಿ ನಿಮಗೆಲ್ಲ ಅದು ನೆನಪು ಬರ್ಬೋದು. जैसे तपस्वी है तो त्रिनेत्री भी है. तपस्या के साथ साथ याद त्रिमूर्ति की है, तो जैसा यादगार है त्रिनेत्री का ऐसा बनना है. ಅಲ್ಲಿ ದೇಲ್ವಾಡ ಮಂದಿರದಲ್ಲಿ ತುಂಬಾ ಅವರೇನು ಜೈನರ ತೀರ್ಥಂಕರು ಅಂತ ಹೇಳ್ತಾರೆ, 108 ಸುತ್ತಲೂ ಸಣ್ಣ ಮಂದಿರಗಳು. ಆ ಎಲ್ಲಾ ತೀರ್ಥಂಕರ ಹಣೆಯ ಮಧ್ಯೆ ಅಲ್ಲಿ ಏನ್ ಹೇಳ್ತಾರೆ, 3ನೇ ಕಣ್ಣು ಬೆಳ್ಳಿಯಲ್ಲಿ ಅಥವಾ ಏನ್ ಹೇಳ್ತಾರೆ ಹೊಳೆಯುವಂತಹ ಒಂದು ಇದನ್ನ ಮಾಡಿಟ್ಟಿರ್ತಾರೆ. ರತ್ನ ಅಲ್ಲ, ಹೊಳೆಯುವಂತಹ ಹರಳುಗಳಲ್ಲಿ ಮಸ್ತಕದಲ್ಲಿ ಕಣ್ಣು ಮಾಡಿ ಇಟ್ಟಿದ್ದಾರೆ. ಎಲ್ಲಾ ಮೂರ್ತಿಗಳಿಗೂ ಸಹ ಅದಿದೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾರಿಗೆ ದಿಲ್ವಾಡ ಮಂದಿರ ನೋಡಿದವರಿಗೆ ಮಸ್ತಕದಲ್ಲಿ ಎಲ್ಲಾ ತೀರ್ಥಂಕರ ಹಣೆಯಲ್ಲಿ ಅಲ್ಲಿ 3ನೇ ಕಣ್ಣನ್ನ ತೋರಿಸಿದ್ದಾರೆ. ತಪಸ್ಸಿನ ಜೊತೆಗೆ ಅಲ್ಲಿ ಏನಂದ್ರೆ 3ನೇ ಕಣ್ಣನ್ನು ತೋರಿಸಿದ್ದಾರೆ. ಈಗ ಬಾಬಾ ನಮಗೆ 3ನೇ ಕಣ್ಣಿನ ಜ್ಞಾನ ಕೊಟ್ಟಿದಾರಲ್ಲ, ಅದರ ಸಂಕೇತಕ ಅಲ್ಲಿ ಅದು ತೋರಿಸಿದ್ದಾರೆ. ತ್ರಿನೇತ್ರಿಕಾ ಐಸಾ ಬನ್ನ ಹೈ, ತೀಸರಾ ನೇತ್ರ ಕೌನ್ಸಾ ಹೈ? ಬಾಬಾ ಹೇಳ್ತಾರೆ, ಮಕ್ಕಳಿಗೆ ತ್ರಿನೇತ್ರಿಗಳಾಗ್ಬೇಕು. 3ನೇ ಕಣ್ಣಂದ್ರೆ ಯಾವುದು? ಜ್ಞಾನ. तो ज्ञान का तीसरा नेत्र ही यादगार के रूप में दिखाया है. तपस्वी और त्रिनेत्री ಅಲ್ಲಿ ಜ್ಞಾನದ 3ನೆಯ ಕಣ್ಣೇ ತೋರಿಸಿದ್ದಾರೆ. ನಿಜವಾಗಿ ಶರೀರಕ್ಕೆ 3ನೇ ಕಣ್ಣು ಇರ್ತದೆ ಅನ್ನೋ ಹಾಗಿಲ್ಲ. ಬಾಬಾ ಏನ್ ಹೇಳ್ತಿದ್ದಾರೆ, ತಪಸ್ವಿಯ ತ್ರಿನೇತ್ರಿಯ ಸಂಖ್ಯೆ, ತಪಸ್ವಿ ಮತ್ತು ತ್ರಿನೇತ್ರಿ. तीसरा नेत्र कायम होगा तभी तपस्वी बन सकेंगे. ಅಲ್ಲಿ ಎಲ್ಲಾ ತೀರ್ಥಂಕರು ಕೂತಿರೋದು ತಪಸ್ಸಿನ ಕೋಜಲ್ಲಿ ಕೂತಿದ್ದಾರೆ. ಅರ್ಧ ಪದ್ಮಾಸನದಲ್ಲಿ ಮತ್ತೆ ನೇರವಾಗಿ 2 ಕೈಗಳನ್ನ ತಪಸ್ಸಿನ ಧ್ಯಾನ ಮುದ್ರೆಯಲ್ಲಿ ಕೂತಿರೋದು, ಕಣ್ಣು ಅರ್ಧ ತೆರೆದಿರೋದು, ಮತ್ತು ಮಸ್ತಕದಲ್ಲಿ ಒಂದು ಕಣ್ಣನ್ನ ತೋರಿಸಿದ್ದಾರೆ. ಆ ಕಣ್ಣು ಕೂಡ ತೆರೆದಿರೋದಿರ್ತದೆ. ಅಥವಾ ಕೆಲವುದ್ರಲ್ಲಿ ಜ್ಯೋತಿ ತೋರಿಸಿದ್ದಾರೆ, ಆ ಹರಳುಗಳಲ್ಲಿ ಜ್ಯೋತಿ ಮಾಡಿಟ್ಟಿದ್ದಾರೆ ಮಸ್ತಕದಲ್ಲಿ. ಅಂದ್ರೆ ಬಾಬಾ ಹೇಳ್ತಾ ಇದ್ದಾರೆ, ನೀವು ತಪಸ್ವಿಗಳಾಗ್ಬೇಕಾದ್ರೆ ಮೊದಲು 3ನೆಯ ಕಣ್ಣು ನಿಮಗೆ ತೆರೆದಿರ್ಬೇಕು, ಆಗ ನೀವು ತಪಸ್ವಿ ಆಗ್ತೀರಿ. ಅಗರ್ ಜ್ಞಾನ ಕಾ ನೇತ್ರ ಗಾಯಬ್ ಹೋ ಜಾತಾ ಹೈ ತೋ ತಪಸ್ಸೆ ಅಭಿ ನಹಿ ಕರ್ ಸಕ್ತೆ. ಇಲ್ಲಿ ಜ್ಞಾನದ 3ನೆಯ ಕಣ್ಣು ಮುಚ್ಕೊಂಡು ಹೋದ್ರೆ ನೀವು ತಪಸ್ವಿಗಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. इसलिए अब त्रिमूर्ति शब्द को भी याद करके धारणा में चले. ಬಾಬಾ ಏನ್ ಹೇಳ್ತಿದ್ದಾರೆ, ಅದಕ್ಕೋಸ್ಕರ ಮಕ್ಕಳು 3ನೆಯ ಕಣ್ಣನ್ನ ತೆರೆದು ಅದರ ಅನುಭವದಲ್ಲಿ ಮಕ್ಕಳು ಇರಬೇಕಾಗಿದೆ. अगर ज्ञान का नेत्र गायब हो जाता तो तपस्या भी नहीं कर सकते. इसलिए त्रिमूर्ति शब्द को भी याद करके धारणा में ಚಲೆಂಗೆ ತೋ ವಹ ಬನ್ ಜಾಯೆಂಗೆ. ಅದಕ್ಕೀಗ ಮುಖ್ಯವಾಗಿ ನಾವು ತಪಸ್ವಿಗಳಾಗಬೇಕು. ಸಮಯ, ಸಂದರ್ಭ, ಪರಿಸ್ಥಿತಿ
ಹೀಗೆ ಬರ್ತಾ ಇದೆ ಅಂದ್ರೆ ಇನ್ನೂ ಹೆಚ್ಚಾಗ್ತಾ ಹೋದ ಹಾಗೆ ಕಠಿಣ ಪರಿಸ್ಥಿತಿಗಳು ನಮ್ಗೆ ತಪಸ್ ಮಾಡಕ್ಕೂ ಬಿಡಲ್ಲ. ಪ್ರಕೃತಿ ಈ ಆತ್ಮಗಳೆಲ್ಲ ಎಳಿತಾ ಇರ್ತವೆ. ಈಗ ಒಂದು ಚಾನ್ಸ್ ಇದೆ, ಕೂತ್ಕೋಬಹುದು, ಏಕಾಂತದಲ್ಲಿ ಪ್ರಯತ್ನ ಮಾಡಬಹುದು. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ನೀವೀಗ ಸರಿಯಾದ ಸಮಯದಲ್ಲಿ ತಲುಪಿದ್ದೀರಿ. ಈಗ ನೀವು ತಪಸ್ವಿ ಆಗ್ಬೇಕು. ತಪಸ್ವಿ ಆಗಲಿಕ್ಕಾಗಿ ನಿಮ್ಮ ಜ್ಞಾನದ 3ನೆಯ ಕಣ್ಣು ತೆರೆದಿರ್ಬೇಕು. ನಮಗೆ ಪರಿಪೂರ್ಣ ಆತ್ಮಜ್ಞಾನ अनुभवಕ್ಕೆ बरಬೇಕು. जो शक्तियों का गायन है, जो प्रभाव में वह देखने में आएगा, अभी गुप्त है. अभी तक शक्तियां गुप्त क्यों है? क्योंकि अभी तक अपने समान, अपनी सर्विस, अपनी श्रेष्ठता अपने से ही गुप्त है. ನೋಡಿ, ನಾವೆಲ್ಲ ಸರ್ವಶಕ್ತಿವಂತ ತಂದೆ ಮಕ್ಕಳು. ಭಗವಂತ ಜ್ಞಾನ ಸಾಗರನ ಜ್ಞಾನ ನಾವು ಕೇಳ್ತಾ ಇದ್ದೇವೆ. ಆದರೂ ಬಾಬನ ಮಕ್ಕಳು ಇನ್ನೂ ಗುಪ್ತವಾಗೇ ಇದ್ದಾರೆ. ಯಾಕೆ ಶಕ್ತಿಯರು ಗುಪ್ತವಾಗಿದ್ದಾರೆ ಅಂದ್ರೆ, ಯಾಕೆಂದ್ರೆ ಬಾಬಾ ಹೇಳ್ತಾ ಇದ್ದಾರೆ, ನೀವೇ ಇನ್ನೂ ನಿಮ್ಮ ಸ್ವಮಾನದಲ್ಲಿಲ್ಲ. ನೀವೇ ನಿಮ್ಮ ಸೇವೆಯನ್ನ ಅರ್ಥ ಮಾಡ್ಕೊಂಡಿಲ್ಲ. ನೀವೇ ನಿಮ್ಮ ಶ್ರೇಷ್ಠತೆಯನ್ನ ಅರ್ಥ ಮಾಡ್ಕೊಳ್ಳದೆ ನಿಮ್ಮ ವಿಷಯದಲ್ಲೇ ನೀವು ಗುಪ್ತವಾಗಿ ಇದ್ದೀರಿ. अभी शिवरात्रि का जो पर्व आ रहा है, उनको और भी धूमधाम से मनाना है. बड़े उमंग और उल्लास से परिचय देना है, क्योंकि बाप के परिचय में बच्चों का परिचय भी आ जाता है. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ, ಈಗ ಶಿವರಾತ್ರಿ ಬರ್ತಾ ಇದೆ. ಶಿವರಾತ್ರಿ ತುಂಬ ಧೂಮ್ಧಾಮಾಗಿ ವೈಭವದಿಂದ ಆಚರಿಸ್ರಿ. ತುಂಬ ಉತ್ಸಾಹ ಉಲ್ಲಾಸದಿಂದ ತಂದೆ ಪರಿಚಯ ಕೊಡಿ. ಯಾಕೆಂದರೆ ತಂದೆ ಪರಿಚಯ ಈಗ ಮಕ್ಕಳು ಕೊಡಬೇಕಾಗಿದೆ. बच्चे बाप का परिचय देंगे तो बाप भी अव्यक्त में बच्चों का परिचय, बच्चों का मास्टर आत्माओं को कराते रहेंगे. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳು ತಂದೆ ಪರಿಚಯವನ್ನು ಕೊಡಬೇಕಾಗಿದೆ. ತಂದೆ ಮಕ್ಕಳು ಮಾಸ್ಟರ್ ಆಗಿದ್ದಾರೆ. ಈಗ ಅವರ ಪರಿಚಯ ತಂದೆ ಕೊಡ್ತಾರೆ. इस शिवरात्रि पर कुछ भी नवीनता करके दिखाना है. क्या नवीनता करेंगे? अब तक जो भाषण किए वह यथा योग्य तथा शक्ति तो करते रहते हो, लेकिन अब खास शक्ति रूप से भाषण करनी है. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ, ಇದುವರೆಗೆ ನೀವು ಶಿವರಾತ್ರಿಗೆ ವಿಶೇಷತೆ ಏನಾದರೂ ಮಾಡಿ ತೋರಿಸ್ಬೇಕು. ಇದುವರೆಗೆ ನೀವೀಗ ಯಥಾಶಕ್ತಿ ಅನುಸಾರವಾಗಿ ಭಾಷಣ ಮಾಡ್ತಾ ಬಂದಿದ್ದೀರಿ. ಆದರೆ ಈಗ ಈ ಶಿವರಾತ್ರಿಗೆ ವಿಶೇಷ ಶಕ್ತಿ ಸ್ವರೂಪರಾಗಿ ಭಾಷಣ ಮಾಡಬೇಕು. ಶಕ್ತಿ ರೂಪ का भाषण क्या होता है? ಲಲ್ಕಾರ ಕರ್ನ. ಕ್ಯಾ ಲಲ್ಕಾರ ಕರೆಂಗೆ? ಶಕ್ತಿ ರೂಪದ ಭಾಷಣ ಅಂದರೆ ಹೇಗಿರ್ತದೆ ಅಂದರೆ ಘರ್ಜನೆ ಅಂತ. ಅಂದರೆ ಆ ಘರ್ಜನೆ ಹೇಗಿರಬೇಕು? ಏನು ಮಾಡ್ತೀರಿ? और ही जोर शोर से समय की पहचान दो और उन्हों को बार बार सुनाओ कि यह बाप का कर्तव्य, अब जास्ती समय नहीं है. ಬಾರಿ ಬಾರಿ ಬಾಬಾ ಹೇಳ್ತಿದ್ದಾರೆ, ತುಂಬ ಜೋರಾಗಿ ಘರ್ಜಿಸಬೇಕಾಗಿದೆ. ಈ ಸಮಯದ ಪರಿಚಯವನ್ನು ಕೊಡಬೇಕು. ಬಾರಿ ಬಾರಿ ಹೀಗೆ ಹೇಳಬೇಕಾಗಿದೆ, ಬಾಬನ ಕರ್ತವ್ಯ ಇನ್ನು ಹೆಚ್ಚು ಸಮಯ ಇಲ್ಲ. कुछ तो हाथ से गंवा दिया, लेकिन जो कुछ थोड़ा समय रहा उनको भी गंवा ना दो. ಇದುವರೆಗೆ ಕೈಯಿಂದ ಸಾಕಷ್ಟು ಕಳ್ಕೊಂಡ್ಬಿಟ್ಟಿದ್ದೀರಿ. ಈಗೇನು ಅಲ್ಪ ಸ್ವಲ್ಪ ಕೈಯಲ್ಲಿ ಉಳ್ಕೊಂಡಿದೆ, ಅದನ್ನು ಕಳ್ಕೊಳ್ಬೇಡಿ. ऐसे फोर्स से समय की पहचान दो. जैसे आजकल साइंस वाले ऐसे ऐसे बॉम्ब्स बना रहे जो अपने स्थान पर बैठे हुए भी जहाँ बम लगाना होगा वहाँ का विनाश दूर बैठे भी कर सकते हैं. ಬಾಬಾ ಉದಾಹರಣೆಗೆ ಹೇಳ್ತಾ ಇದ್ದಾರೆ, ವಿಜ್ಞಾನಿಗಳು ಸಹ ನೋಡಿ ಇಂತಿಂಥ ಬಾಂಬ್ಸ್ಗಳನ್ನು ಈಗ ತಯಾರಿಸಿದ್ದಾರೆ. ದೂರದಲ್ಲಿ ಕೂತಿದ್ದು ಸಹ ಎಲ್ಲಿ ತನ್ನ ಬಾಂಬನ್ನು ಹಾಕಬೇಕು ಅಂತಿರ್ತದೆ, ತಮ್ಮ ಬಾಂಬ್ ಹಾಕೋ ಗುರಿ ಇರ್ತದೆ, ಕೂತಲ್ಲೇ ಆ ಬಾಂಬನ್ನು ಅಲ್ಲಿಗೆ ಹಾಕ್ತಾರೆ. तो साइंस की शक्ति से तो श्रेष्ठ साइलेंस है.
जैसे यहाँ साइंस के गोले बनाते वैसे अब शक्तियों को साइलेंस की शक्ति से गोले फेंकने हैं. ಬಾಬಾ ತಿಳಿಸ್ತಿದ್ದಾರೆ ಹೇಗೆ ನೋಡಿ, ವಿಜ್ಞಾನ ಶಕ್ತಿಗಿಂತ ಶಾಂತಿಯ ಶಕ್ತಿ ಶ್ರೇಷ್ಠವಾದದ್ದು, ಪವರ್ಫುಲ್ ಆಗಿರುವಂಥದ್ದು. ಹೇಗೆ ವಿಜ್ಞಾನಿಗಳು ಬಾಂಬು ಎಂಬ ಗುಂಡುಗಳನ್ನು ಮಾಡಿ ದೂರದಿಂದಲೇ ತಮ್ಮ ಇಷ್ಟವಾದ ಸ್ಥಳಕ್ಕೆ ಬಿಸಾಕ್ತಾರೆ, ಅದೇ ರೀತಿಯಾಗಿ ಬಾಬಾ ಹೇಳ್ತಾ ಇದ್ದಾರೆ, ನೀವು ಸಹ ಶಾಂತಿಯ ಶಕ್ತಿಗಳ ಗುಂಡುಗಳನ್ನು ಮಾಡಿ ಬಾಬಾ ಹೇಳ್ತಿದ್ದಾರೆ ಹಾಕಬೇಕು. ಶುರು में ಶಕ್ತಿयों की ललकार ही ಚಲ್ತಿ ಥಿ. ಬಾಬಾ ನೆನಪು ಮಾಡಿಸ್ತಾ ಇದ್ದಾರೆ, ಯಜ್ಞ ಆರಂಭದಲ್ಲಿ ಬಾಬಾ ಮಕ್ಕಳಿಗೆ ಸೇವೆಗೆ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಕಳಿಸಿದ್ರಲ್ಲ, ಆಗ ದಾದಿಯವರದ್ದೆಲ್ಲ ಒಂದು ಸೇವೆಯ ಮಾತಿನ, ಅವರ ಚಹರೆಯ ಒಂದು ವರ್ಚಸ್ಸು ಅಥವಾ ಮಾತಿನ ಒಂದು ಶೈಲಿ ಎಲ್ಲ ಹೇಗಿತ್ತು ಅಂದರೆ ಭಯಂಕರ ಶಕ್ತಿ ಸ್ವರೂಪರಾಗಿ ಕಾಣಿಸ್ತಾ ಇದ್ರು ಅವರು. ಅಭಿ ಶುರು ಜೈಸೆ ಲಲ್ಕಾರ್ ನೈ ಹೇ, ಅಭಿ ವಿಸ್ತಾರ್ ಮೇ ಪಡ್ ಗಯೇ ಹೇ. ಹೀಗೆ ಆರಂಭದಲ್ಲಿ ಅವರೆಲ್ಲ ಯಾವ ರೀತಿ ಸಿಂಹ ಗರ್ಜನೆಯ ಒಂದು ಸೇವೆ ಮಾಡಿದ್ರು, ಆ ಪ್ರಕಾರದ ಒಂದು ಗರ್ಜನೆ ಈಗ ಮಕ್ಕಳಲ್ಲಿ ಇಲ್ಲ. ಈಗ ತುಂಬ ವಿಸ್ತಾರಕ್ಕೆ ಹೋಗ್ಬಿಟ್ಟಿದ್ದೀರಿ. विस्तार में पढ़ने से ललकार का रूप गुप्त हो गया है. अभी फिर से बीजरूप अवस्था में स्थित होकर ललकार करो. ವಿಸ್ತಾರದಲ್ಲಿ ಹೋಗಿರುವ ಕಾರಣದಿಂದ ಬಾಬಾ ಹೇಳ್ತಿದ್ದಾರೆ, ಮಕ್ಕಳಲ್ಲಿ ಆ ಘರ್ಜನೆ ಉಳಿಲಿಲ್ಲ. ಈಗ ಪುನಃ ನೀವು ಬೀಜರೂಪ ಅವಸ್ಥೆಯಲ್ಲಿದ್ದು ಅಥವಾ ಬೀಜರೂಪ ಅವಸ್ಥೆಯಲ್ಲಿ ಸ್ಥಿತರಾಗಿ ಘರ್ಜನೆ ಮಾಡಿರಿ. उस ललकार से कईयों में बीज रूप पड़ सकता है. ಈ ರೀತಿಯಾಗಿ ಬಾಬಾ ಹೇಳ್ತಾರೆ, ಶಕ್ತಿ ಸ್ವರೂಪರಾಗಿ ಘರ್ಜಿಸಿದಾಗ ಆಗ ಕೆಲವು ಆತ್ಮಗಳಲ್ಲಿ ನಿಮ್ಮ ಬೀಜ ಅಂದರೆ ಜ್ಞಾನ ಅವರಿಗೆ ಅರ್ಥ ಆಗ್ತದೆ ಅಥವಾ ಬೀಜ ಬಿತ್ತನೆ ಆಗುತ್ತೆ ಅಂತ ಹೇಳ್ತಾರೆ. लेकिन बीजरूप स्थिति में स्थित रहेंगे तो अनेक आत्माओं में समय की पहचान और बाप की पहचान का बीज पड़ेगा. ಆದರೆ ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಅನೇಕ ಆತ್ಮಗಳಿಗೆ ಸಮಯ ಮತ್ತು ತಂದೆ ಪರಿಚಯವನ್ನು ಕೊಡುವುದರಿಂದ ಈ ಬೀಜ ಬಿತ್ತನೆ ಆಗುತ್ತದೆ. ಬೀಜರೂಪ ಸ್ಥಿತಿಯಲ್ಲಿ ಇರಬೇಕು. ಬೀಜರೂಪ ಅಂದ್ರೆ ಮಸ್ತಕದ ಮಧ್ಯೆ ನಾನಾತ್ಮ ಬಿಂದು ಸ್ವರೂಪ. ಬೀಜ ಅನಾದಿಯಲ್ಲಿ ಸೃಷ್ಟಿಗೆ ಬರುವ ಪೂರ್ವದಲ್ಲಿ ನಾವು ಆತ್ಮ ಬೀಜ ರೂಪದಲ್ಲಿದ್ದೇವೆ. ಈ ಸ್ಥಿತಿಯಲ್ಲಿದ್ದು ಬಾಬಾ ಹೇಳ್ತಾರೆ, ಅನ್ಯರಿಗೆ ಸಮಯದ ಜ್ಞಾನ ತಂದೆಯ ಪರಿಚಯ ಕೊಟ್ರೆ ಆ ಬೀಜ ಬಿತ್ತನೆ ಆಗ್ತದೆ. अगर बीज रूप स्थिति में न रहे, सिर्फ विस्तार में चले गए तो क्या होगा? ज्यादा विस्तार से भी वैल्यू नहीं रहेगी. ಈಗ ನಾವು ಬಾಬನ ಮಕ್ಕಳು ಜ್ಞಾನ ಹೇಳ್ತಿದ್ದೇವೆ, ಆದ್ರೆ ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತವಾಗಿಲ್ಲ. ವಿಸ್ತಾರವಾಗಿ ಅವ್ರಿಗೆ ಅರ್ಥ ಆಗ್ಲಿ, ಅವ್ರು ಕೇಳಲಿ, ಅವರು ಬಾಬನ ಮಗು ಆಗ್ಲಿ, ಭಾವನೆ ಶುಭ ಇದೆ ನಮಗೆ. ಆದ್ರೆ ನಮ್ಮ ಮನಸ್ಸು ವಿಸ್ತಾರದಲ್ಲಿದ್ದು ಜ್ಞಾನ ಹೇಳ್ತಾ ಇರುವುದರಿಂದ ಆ ಜ್ಞಾನ ಅವರಿಗೆ ಸ್ವೀಕೃತ ಆಗಲ್ಲ, ಅವರಿಗೆ ಕೊನೆಗೂ ಅರ್ಥ ಆಗಲ್ಲ. ज्यादा विस्तार से भी ವ್ಯಾಲ್ಯೂ नहीं रहेगी. ಜ್ಞಾನ ವ್ಯಾಲ್ಯೂಬಲ್. ಇದನ್ನ ಅವ್ರಿಗೆ ಅರ್ಥ ಆಗ್ಲಿ ಅಂತ ನಾವು ಅದನ್ನ ಎಷ್ಟು ವಿಸ್ತಾರ ಮಾಡ್ತೇವೆ ಅಷ್ಟು ಅದಕ್ಕೆ ವ್ಯಾಲ್ಯೂ ಸಿಕ್ಕಲ್ಲ. ಅವ್ರಿಗೆ ಅರ್ಥ ಆಗ್ಲಿ ಅಂತ ವಿಸ್ತಾರ ಮಾಡಿದ್ದೆಲ್ಲ ಬಾಬಾ ಹೇಳ್ತಾರೆ ವ್ಯರ್ಥ ಹೋ ಜಾಯೇಗಾ. ಎಷ್ಟು ವಿಸ್ತಾರ ಮಾಡಿ ಹೇಳಿದ್ರು ಎಲ್ಲ ವ್ಯರ್ಥ. इसलिए बीजरूप स्थिति में स्थित हो, बीजरूप की याद में स्थित हो, फिर बीज डालो. ಆದ್ದರಿಂದ ಬೀಜರೂಪ ಸ್ಥಿತಿಯಲ್ಲಿದ್ದು ಬೀಜರೂಪ ಸ್ಥಿತಿಯ ಬೀಜರೂಪವನ್ನ ಬಿತ್ತನೆ ಮಾಡ್ರೆ ಬಾಬಾ ಹೇಳ್ತಿದ್ದಾರೆ ಆ ಬೀಜಕ್ಕೆ ಫಲ ಬರುತ್ತೆ. ಅಂದ್ರೆ ನಾವು ಆತ್ಮ ಬಿಂದು ಸ್ವರೂಪದಲ್ಲಿ ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಬೀಜರೂಪ ತಂದೆ ಶುಭಾಬನ ನೆನಪಿನಲ್ಲಿದ್ದು ಬೀಜ ಬಿತ್ತನೆ ಅಂದ್ರೆ ಜ್ಞಾನ ಹೇಳಿ. फिर देखना यह बीज का फल कितना अच्छा और सहज निकलता है. ನೋಡಿಬೇಕಿದ್ರೆ ನೀವು ಈ ರೀತಿ ಮಾಡಿದ್ರೆ ಯಾರಿಗೇನೆ ಹೇಳ್ಬೇಕಾದ್ರೆ ಬಾಬಾ ಹೇಳ್ತಾರೆ ನೋಡಿ ಅದರ ಫಲ ಎಷ್ಟು ಚೆನ್ನಾಗಿ ಮತ್ತು ಸಹಜವಾಗಿ ಬರ್ತದೆ. ಇದನ್ನ ಬೀಜ ಬಿತ್ತನೆ ಮಾಡುವ ಮೊದಲೇ ನಾವು ಏನ್ ಮಾಡ್ತೇವೆ, ಹುಸಿ ಬೀಜಗಳನ್ನ ರೆಡಿ ಇಟ್ಕೊಂಡಿರ್ತೇವೆ. ಅಯ್ಯೋ ಅವ್ರು ಕೇಳಲ್ಲ, ಅವ್ರು ಈ ಲೋಕದವರಲ್ಲ, ಅವ್ರಿಗಿದೆಲ್ಲ ಅರ್ಥ ಆಗಲ್ಲ, ಇದೆಲ್ಲ ಅವ್ರಿಗೆ ಇಷ್ಟ ಇಲ್ಲ, ಅವ್ರಿಗಿಂತದೆಲ್ಲ ಯಾಕೆ ಬೇಕು, ಇವೆಲ್ಲ
ಅನಗತ್ಯ ಬೀಜಗಳನ್ನ ಮೊದಲು ನಾವು ರೆಡಿ ಇಟ್ಕೊಂಡಿರ್ತೇವೆ. ಸರಿ, ಏನೋ ಬಾಬಾ ಹೇಳ್ತಿದ್ದಾರೆ ಅಂತ ಕೊನೆಗೂ ಬಾಬಾನ ಜ್ಞಾನದ ಬೀಜ ಹಾಕ್ತೇವೆ. ಮೊದಲು ಯಾವ ಬೀಜ ಹಾಕಿದ್ದೇವೆ ಅಂತ ನೆನ್ಪು ಮಾಡ್ಕೋಬೇಕು ನಾವು, ಯಾಕೆ ಅದೇ ಫಲ ಬರ್ತಾ ಇರ್ತದೆ ಆಲ್ರೆಡಿ. ಅದರ ಮೇಲೆ ಮತ್ತೆ ಬಾಬಾನ ಜ್ಞಾನದ ಬೀಜ ಹಾಕಿದ್ರೆ ಆ ಬೀಜ ಸುಟ್ಟೋಗ್ತದೆ, ಅದು ಫಲ ಬರಲ್ಲ. ಹಾಗಿದ್ರೆ ಈಗ ಪರಿವರ್ತನೆ ಏನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು? अभी तक मेहनत जास्ती की है, प्रत्यक्ष फल कम है. अभी मेहनत कम करो, प्रत्यक्ष फल ज्यादा दिखाओ. ಇದುವರೆಗೆ ತುಂಬಾ ಪರಿಶ್ರಮ ಪಟ್ಟಿದ್ದೀರಿ, ಫಲ ಕಮ್ಮಿ ಕಾಣಿಸ್ತದೆ. ಈಗ ಹೆಚ್ಚು ಪರಿಶ್ರಮ ಮಾಡಬೇಕಾಗಿಲ್ಲ, ಫಲ ಜಾಸ್ತಿ ಬರೋದು ಹೇಗೆ ಇದನ್ನು ಯೋಚನೆ ಮಾಡಿ. स्नेह तो सभी का है ही, लेकिन स्नेह का स्वरूप भी मुख्य दिखाना है. यूं तो सदा इस स्थिति में रहना चाहिए, लेकिन खास शिवरात्रि तक हर एक बच्चे को ऐसा समझना चाहिए जैसे शुरू में आप बच्चों की भट्टी में प्रोग्राम चलते थे. इसी रीति से हर एक को समझना चाहिए कि शिवरात्रि तक हमको याद की यात्रा की भट्टी में ही रहना है. ಅಂದ್ರೆ ಬಾಬಾ ಯಜ್ಞ ಆರಂಭದಲ್ಲಿ ಒಂದೇನಾದ್ರೂ ಪುರುಷಾರ್ಥ ಸೇವೆ ಅದಕ್ಕೆ ಟೈಮ್ ಕೊಡ್ತಿದ್ರು. ಅಂದ್ರೆ ಈಗ ತಿಳ್ಕೊಳ್ಳಿ, ಜನವರಿ ತಿಂಗಳಲ್ಲಿ ಒಂದು ಪ್ರೋಗ್ರಾಮ್ ಕೊಡ್ತಾರೆ ಅಂದ್ರೆ ಶಿವರಾತ್ರಿವರೆಗೆ ಈ ಪ್ರೋಗ್ರಾಮ್ ಅಂದ್ರೆ ಈ ತರ ಪುರುಷಾರ್ಥ, ಈ ತರದ ಸೇವೆ ಮಾಡ್ತಿರ್ಬೇಕು ಅಂತ ಒಂದು ಟೈಮ್ ಲಿಮಿಟ್ ಕೊಟ್ಟಿರೋರು. ಅದು ಎಲ್ಲರೂ ಕೂಡ ಆ ಸಮಯದೊಳಗೆ ಏನ್ ಹೋಮ್ವರ್ಕ್ ಕೊಟ್ಟಿರ್ತಾರೆ ಅದನ್ನ ಮಾಡಿ ಮುಗಿಸ್ಬೇಕಿತ್ತು. ಈ ರೀತಿ ಬಾಬಾ ಮಕ್ಕಳನ್ನ ತಯಾರು ಮಾಡ್ತಿದ್ರು. ಹಾಗೇನೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳು ಸಹ ಈಗ ಲಾಕ್ಡೌನ್ ಮುಗಿಯೋವರೆಗೆ, ಈಗಂತೊಮ್ಮೆ 15ರವರೆಗಂತೂ ಕನ್ಫರ್ಮ್ ಇದೆ. 15 ದಿನ ತುಂಬಾ ಅಮೂಲ್ಯ ಟೈಮ್ ನಿಮ್ಗೆ ಸಿಕ್ಕಿದೆ. ಈಗ ಈ 15 ದಿನನೂ ಸಹ ಮಕ್ಕಳು ಒಂದೇ ಒಂದು ಸಂಕಲ್ಪದಲ್ಲಿ ಸದಾ ಇರ್ಬೇಕು. ನಾವು ಆತ್ಮ ಬೀಜ ಸ್ವರೂಪ, ಪರಮಾತ್ಮನ ಬೀಜ ಸ್ವರೂಪ, ಈ ಎಲ್ಲ ಆತ್ಮಗಳು ಬೀಜ ಸ್ವರೂಪ. ಇದನ್ನ ಕಂಟಿನ್ಯೂ ಆಗಿ ದಿನಕ್ಕೆ 10 ಬಾರಿ ಆದ್ರೂ ಪ್ರಾಕ್ಟೀಸ್ ಮಾಡ್ತಿರ್ಬೇಕು, ಒಂದೊಂದೇ ನಿಮಿಷ. ಬಾಬಾ ಹೇಳ್ತಿದ್ದಾರೆ, बिल्कुल अव्यक्त स्थिति में स्थित रहने का, अपनी चेकिंग करने का ध्यान रखो. ಇದಕ್ಕೆ ಅವ್ಯಕ್ತ ಸ್ಥಿತಿ ಅಂತಾನೆ ಹೇಳ್ತಾರೆ. ಬೀಜ ರೂಪ, ಬಿಂದು ರೂಪ ಅಥವಾ ಆಶ್ಚರ್ಯ, ನಿರಾಕಾರ, ಇದೆಲ್ಲ ಬೇರೆ ಬೇರೆ ಶಬ್ದದಲ್ಲಾದ್ರೂ ಅರ್ಥ ಒಂದೇ. ಇದಕ್ಕೆ ಅವ್ಯಕ್ತ ಸ್ಥಿತಿ ಅಂತ ಕೂಡ ಹೇಳ್ತಾರೆ. ಬಿಲ್ಕುಲ್ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂತಹ ಚೆಕಿಂಗ್ ಮೊದಲು ನಮಗೆ ಮಾಡ್ಕೋಬೇಕು. ನಾನು ಬಿಂದು ರೂಪದಲ್ಲಿ ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದೇನಾ, ಇಲ್ಲ ಅವ್ರದ್ದು ಹೀಗಾಯ್ತು, ಅವ್ರದ್ದು ಹಾಗಾಯ್ತು, ಅವ್ರು ಹೀಗ್ ಮಾಡಿದ್ರು, ಅವ್ರು ಹಾಗ್ ಮಾಡಿದ್ರು, ನಾವು ಇದೇ ದೇಹಾಭಿಮಾನದ ಹೋರಾಟದಲ್ಲಿ ನಮ್ಮ ಮನಸ್ಸಿದ್ರೆ ಮತ್ತೆ ನಾವು ಸೇವೆ ಮಾಡಕ್ಕಾಗುತ್ತೆ? ಅಂತಿಮದಲ್ಲಿ ಮನಸಾ ಸೇವೆ ಮಾಡಕ್ಕಾಗುದಿಲ್ಲ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಕಾರೋಬಾರ್ ಮೇ ಆತೆ ಹುವೆ ಬಿ ಭಟ್ಟಿ ಚಲ್ ಸಕ್ತಿ ಹೈ. ನೀವು ಕೆಲಸ ಕಾರ್ಯ ಮಾಡ್ತಾ ಇದ್ರೂ ನಿಮ್ಮ ಮನಸ್ಸು ಭಟ್ಟಿಯಲ್ಲಿ ಅಂದ್ರೆ ಬೀಜ ರೂಪ, ಬಿಂದು ರೂಪ ಸ್ಥಿತಿಯಲ್ಲಿ ಸ್ಥಿತಗೊಳಿಸಬಹುದು. ಏತೋ ಆಂತರಿಕ ಸ್ಥಿತಿ ಹೈ ಭಟ್ಟಿ, ಮನಸ್ಸಿಗೆ ಇದು ಭಟ್ಟಿ. ಭಟ್ಟಿ ಅಂದ್ರೆ ಕಿಟ್ಟಿಗೆ ಸುಡ್ತಾರೆ, ಬೆಂಕಿ ಹಾಕಿ ಮಡಕೆಗಳನ್ನ ಬೆಂಕಿ ಹಾಕಿ ಸುಡ್ತಾರೆ, ಅದು ಗಟ್ಟಿ ಆಗ್ತದಲ್ಲ. ಹಾಗೆ ಬೆಂಕಿ ಅಂದ್ರೆ ಬಾಬನ ನೆನಪು, ಬಿಂದು ಸ್ವರೂಪದಲ್ಲಿ ನಾವು ಸ್ಥಿತಗೊಳಿಸಬೇಕು ನಮ್ಮ ಮನಸ್ಸನ್ನು. ಆಂತರಿಕ ಸ್ಥಿತಿ ಕಾ ಪ್ರಭಾವ ಜಾಸ್ತಿ ಪಡ್ತಾ ಹೇ. ಯಾವಾಗ ನಾವು ಆತ್ಮ ಭಟ್ಟಿಯಲ್ಲಿ ಇರ್ತೇವೆ, ಅಂತರ್ಮುಖತೆಯಲ್ಲಿರ್ತೇವೆ, ಇದರ ಪ್ರಭಾವ ಭಯಂಕರವಾಗಿ ಬೀರುತ್ತದೆ. ಈಗ ನೋಡಿ, ನಮ್ಮ ಮನಸ್ಸು ಭಟ್ಟಿಯಲ್ಲಿದೆಯಾ? ಏನಾಗಿದೆ ಮನಸ್ಸು? ಈಗ ಬುದ್ಧಿ ಏನಾಗಿದೆ? ಭಟ್ಟಿಯಲ್ಲಿದೆಯಾ ಮನಸ್ಸು? ಬುದ್ಧಿ ಇಲ್ಲ, ಡಸ್ಟ್ಬಿನ್ ಆಗಿದೆ. तो सभी अमृत वेले मुलाकात करते हो, अभी तक ऐसा वायुमंडल नहीं पहुंचा है. ಅಮೃತ ವೇಳೆಯಲ್ಲಿ ಬಾಬನ ಮಿಲನದ ಅನುಭವ ಮಾಡಬೇಕಾದ್ರೂ ಮಕ್ಕಳು ಹಗಲಿಡಿ ಭಟ್ಟಿಯಲ್ಲಿ ಇರ್ಬೇಕು. ಅವ್ಯಕ್ತ ಸ್ಥಿತಿಯಲ್ಲಿದ್ದಾಗ ಅಮೃತ ವೇಳೆ ಬಾಬಾ ಖಂಡಿತ ಮಿಲನ ಮಾಡ್ತಾರೆ, ಅನುಭವ ಆಗುತ್ತೆ. ಆ ಮಿಲನ ಪರಮಾತ್ಮನೇ ಬಂದು ನಮ್ಮನ್ನ ಭೇಟಿ ಆಗ್ತಾರೆ ಅಂದ್ರೆ ಅಲ್ಲಿ ವಾತಾವರಣ ಹೇಗಿರ್ಬಹುದು ಯೋಚನೆ ಮಾಡಿ. ಆ ವಾತಾವರಣದಲ್ಲಿ ಬರುವಂತ ಆತ್ಮಗಳಿಗೆ ಅನುಭವ ಆಗುತ್ತೆ. ಇದಕ್ಕೆ ಒಂದಕ್ಕೊಂದು ಡಿಪೆಂಡ್ ಎಲ್ಲಿಗೆ ಬರ್ತದೆ? ಮೂಲತಃ ನಮ್ಮ ಬೀಜರೂಪ ಬಿಂದು ಸ್ವರೂಪದ ಅವಸ್ಥೆ ಮೇಲೆ. अब तक मधुबन वाले ने स्नेह का सबूत नहीं दिया.
चारों ओर से बहुत कम बच्चे हैं जिन्होंने स्नेह का सबूत दिया है. ಈಗ ಇನ್ನು ಮದು ಬಂದವರೇ ಈ ರಿಸಲ್ಟ್ ಕೊಟ್ಟಿಲ್ಲ ಅಂತಾರೆ ಬಾಬಾ. ನಾಲ್ಕು ದಿಕ್ಕಿನಲ್ಲಿರುವಂತಹ ಬಾಬಾನ ಮಕ್ಕಳು ನಿಮಗೆ ಬಾಬಾನ ಮೇಲೆ ಬಹಳ ಪ್ರೀತಿ ಇದೆ ಅಂತ ಹೇಳ್ತೀರಿ, ಹಾಗಿದ್ರೆ ಬಿಂದು ರೂಪದಲ್ಲಿ ಹಾಕಿಲ್ಲ. ಆ ಸ್ನೇಹಕ್ಕೆ ನೀವು सबूत ತೋರಿಸ್ಬೇಕಲ್ಲ, ಉದಾಹರಣೆಯಾಗಿ ತೋರಿಸ್ಬೇಕಲ್ಲ. तो बच्चों ने कितना स्नेह का सबूत प्रैक्टिकल में कितना समय दिया. ಬಾಬಾ ಸಾಕಾರದಲ್ಲಿದ್ದಾಗ ಬಾಬಾನ ಮೇಲೆ ಮಕ್ಕಳಿಗೆ ಅಪಾರ ಪ್ರೀತಿ ಇತ್ತು ಅಂತ ಹೇಳ್ತೀರಿ, ಆದ್ರೆ ಪ್ರೀತಿ ಅನುಸಾರವಾಗಿ ಯಾವ್ದಾದ್ರು ಲಕ್ಷಣ ತೋರಿಸ್ಕೋಬೇಕಲ್ಲ ಪ್ರಾಕ್ಟಿಕಲಿ. ಏನ್ ತೋರಿಸ್ತಾ ಇದ್ದೀರಿ? ಬಾಬಾ ನಿರಂತರ ಬಾಬಾ ನೆನಪಿನಲ್ಲಿರ್ತಿದ್ರು ಬ್ರಹ್ಮ ಬಾಬಾ, ನೀವು ಅದಾಗ ಮಾಡ್ತಿದ್ದೀರಾ? ಖಾಸ್ ಅಪ್ನಿ ತಬಿಯತ್ ಕೋ ಭಿ ನ ದೇಖಕರ್ ಕ್ಯಾ सबूत दिया. ಬ್ರಹ್ಮ ತನ್ನ ಶರೀರದ ಆರೋಗ್ಯಕ್ಕೂ ಗಮನಿಸದನೆ ಏನು ಉದಾಹರಣೆಯಾಗಿ ತೋರ್ತಿದ್ರು. अपनी शारीरिक स्थिति को न देखते भी कितना समय खास पर चलाइट देते थे. ನೋಡಿ, ತನ್ನ ಶರೀರಕ್ಕೆ ವಯಸ್ಸಾಗಿದೆ, ಕಾಯಿಲೆ ಇದೆ, ಇದನ್ನ ಗಮನಿಸದನೆ ಬ್ರಹ್ಮ ಬಾಬಾ ಇಡೀ ಜಗತ್ತಿಗೆ ಗ್ಲೋಬಿಗೆನೆ ತನ್ನ ಶಕ್ತಿ ದಾನ ಕೊಡೋರು. ಆಗಾಗ ಮಧ್ಯದಲ್ಲಿ ಗಂಟೆಗಟ್ಲೆ, ಅದಕ್ಕೆ ಮಧ್ಯರಾತ್ರಿ ಅವ್ರ ಅಮೃತ ವೇಳೆ ಎಲ್ಲರೂ 4 ಗಂಟೆಗೆ ಎದ್ರೆ 2 ಗಂಟೆಗೆ ಎದ್ದು ಕೂತ್ಕೊಳ್ಳೋರು. ಜಗತ್ತಿಗೆ ಶಕ್ತಿ ದಾನ ಕೊಡುವ ಸಮಯ ಈಗ ಮಾತ್ರ, ಚಾನ್ಸ್ ಈಗ ಮಾತ್ರ, ಶರೀರ ಬಿಟ್ರೆ ಈ ಸೇವೆ ಇಲ್ಲ ಅಂತ ಬಾಬನಿಗೆ ಸಮಯ ವ್ಯಾಲ್ಯೂವಿನ ಜೊತೆಗೆ ಚಾನ್ಸ್ ಈಗಿದೆ ಅಂತ ಹೇಳೋರು ಸರಿಯಾಗಿ ಬಳಕೆ ಮಾಡಿದ್ರು. ತನ್ನ ಶರೀರದ ಕಾಯಿಲೆಯನ್ನ ಗಮನಿಸ್ಲಿಲ್ಲ. ಎಷ್ಟು ಸಮಯ ಬಾಬಾ ಅದಕ್ಕೆ ಆರಂಭದಲ್ಲಿ ಹೇಳಿದ್ರು, ನಾವೆಲ್ಲ ಗೆಸ್ಟ್ಗಳು, ಯಾವಾಗ ನಮ್ಮ ಅತಿಥ್ಯ ಮುಗಿತದೆ ಗೊತ್ತಿಲ್ಲ, ಸೇವೆ ಅಂತೂ ಮಾಡ್ಬೇಕು. ಕಿತ್ನಾ ಸಮಯ ಸ್ನೇಹ का सबूत दिया. आप कहते थे शरीर पर एफेक्ट आता है, लेकिन बाबा ने अपने शरीर को देखा. ಆಗ ಬಾಬನಿಗೆ ಎಲ್ಲರೂ ಹೋಗಿ ಹೇಳ್ತಿರು, ಬಾಬಾ ಇಷ್ಟೊತ್ತು ಕೂತು ಯೋಗ ಮಾಡ್ತಲೇ ಇದ್ರೆ ಶರೀರಕ್ಕೆ ತೊಂದರೆ ಆಗುತ್ತೆ, ಶರೀರದ ಮೇಲೆ ಎಫೆಕ್ಟ್ ಆಗುತ್ತೆ. स्नेह का सबूत था. अब बच्चों को ही रिटर्न में स्नेह का सबूत देना है. ಆದ್ರೆ ಬಾಬನಿಗೆ ಏನಿತ್ತು ಅಂದ್ರೆ, ನಾನು ಸಾಕಾರದಿಂದ ಹೊರಟೋದ್ರೆ ಪುನಃ ಸಾಕಾರದಲ್ಲಿ ಮಕ್ಕಳ ಮಿಲನ ಮಾಡಕ್ ಆಗುದಿಲ್ಲಲ್ಲ, ಇದೇ ನನ್ನ ಕೊನೆಯ ಜನ್ಮ, ಕೊನೆಯ ಮಿಲನ ಮಕ್ಕಳ ಜೊತೆಗೆ ಅದಕ್ಕೆ ಬಾಬಾ ಭೇಟಿಯಾಗ್ಲಿಕ್ಕೆ ಬಂದು ಎಷ್ಟೊತ್ತಿಗೂ ಊಟ ಮಾಡುತ್ತಿದ್ರು, ಬೇಕಾದ್ರೆ ಊಟ ಬಿಟ್ಟು ಹೋಗಿ ಮಕ್ಕಳನ್ನ ಭೇಟಿ ಆಗ್ತಿದ್ರು. ಯಾಕೆ ಮತ್ತೆ ಭೇಟಿ ಆಗಲ್ಲ, ನಾವು ನೀವು ಪುನಃ ಸೇರಲ್ಲ ಅನ್ನೋದು ಕ್ಲಿಯರ್ ಇತ್ತು. ಪುನಃ ಸೇರ್ಬೇಕಾದ್ರೆ ಸಂಗಮಿಗಾನೇ ಬರ್ಬೇಕು. ಜೋ ಕರ್ಮ ಕರ್ಕೆ ದಿಖಾಯ ವಹಿ ಕರ್ಮ ಹೇ. ಈಗ ಮಕ್ಕಳಿಗೂ ಬಾಬಾ ಅದೇ ಹೇಳ್ತಾರೆ, ಬ್ರಹ್ಮ ಬಾಬಾ ಏನ್ ಕರ್ಮ ಮಾಡಿ ತೋರಿಸಿದ್ರು ಅದನ್ನ ಮಕ್ಕಳು ಮಾಡಿ ತೋರಿಸ್ಬೇಕಾಗಿದೆ. अमृत वेले जैसे साकार रूप में करके दिखाया वैसे ही बच्चों को करना. ಬ್ರಹ್ಮ ಬಾಬಾ ಅಮೃತ ವೇಳೆಯಲ್ಲಿ ಏನ್ ಮಾಡ್ತಿದ್ರು, ಮಕ್ಕಳಿಗೋಸ್ಕರ ಅಂತ ವಿಶ್ವಕ್ಕೆ ಯೋಗದಾನ ಕೊಡ್ಲಿಕ್ಕೆ बाबा अमृत वेले लग ಕೊಡ್ತಿದ್ರು. नहीं तो अब तक भी रिजल्ट देखी इस बात में अपने दिल को खुश कर लेते हैं. ಬಾಬಾ ಹೇಳಿದ ನಾನು ಅಮೃತ ವೇಳೆ ಹೇಳ್ತೇನೆ, ನಾನು ಯೋಗ ಮಾಡ್ತೇನೆ ಅಂತ ಇಷ್ಟೇ ನಿಮ್ಮ ಮನಸ್ಸಿಗೆ ಖುಷಿ ಪಟ್ಕೊಳ್ಳೋದಲ್ಲ. उठे और बैठे लेकिन यहाँ रुहाब शक्ति स्वरूप की स्मृति नहीं रहती. ಬಾಬಾನ ನೋಡ್ತಾ ಇದ್ದಾರೆ, ನಾವು ಎದ್ದೇಳ್ತೇವೆ, ಕೂತ್ಕೋತೇವೆ, ಆದರೆ ಆತ್ಮಿಕ ಶಕ್ತಿ ಸ್ವರೂಪರಾಗಿ ಕೂತ್ಕೋಬೇಕು, ಸ್ಮೃತಿ ಇರ್ಬೇಕು, ಅದಿಲ್ಲ. ಶಕ್ತಿ ರೂಪ के बदले क्या मिक्स हो गया है? ನೀವು ಅಮೃತ ವೇಳೆಯಲ್ಲಿ ಎದ್ದೇಳ್ತೀರಿ, ಕೂತ್ಕೋತೀರಿ, ಶಕ್ತಿ ಸ್ವರೂಪರ ಬದಲಾಗಿ ಏನಾಗಿರ್ತೀರಲ್ಲಿ? ಸುಸ್ತಿ ಸ್ವರೂಪರು. तो सुस्ती मिक्स होने से मुलाकात करते हैं, लेकिन लाइन क्लियर नहीं होती. ಸುಸ್ತಾಗಿ ಎದ್ದು ಕೂತಿರ್ತೇವೆ, ನಿದ್ದೆ ಬಿಟ್ಕೊಂಡು ಕೂತ್ಕೋತೇವೆ ಅಂತ ಕೂತ್ಕೋತೇವೆ, ಆದರೆ ಬಾಬನ ಮಿಲನದ ಅನುಭವ ಕ್ಲಿಯರ್ ಆಗಲ್ಲ. इसलिए मुलाकात में जो अनुभव होना चाहिए वो नहीं कर पाते. ಈಗ ಅಮೃತ ವೇಳೆಯಲ್ಲಿ ಬಾಬನ ಮಿಲನದ ಅನುಭವ ಏನ್ ಮಾಡ್ಬೇಕು ಅದು ಆಗೋದಿಲ್ಲ. ಯಾಕೆ? ಅಲ್ಲಿ ಶಕ್ತಿ ಜೊತೆಗೆ ಸುಸ್ತು ಮಿಕ್ಸ್ ಆಗಿದೆ. यहाँ शुरू करेंगे ಮಧುಬನ ವಾಸಿयों को देख तब करेंगे. ಅದಕ್ಕೆ ಮೊದಲ ಮಧುಬನದಲ್ಲಿ ಆರಂಭ ಮಾಡಿ ಶಕ್ತಿ ಸ್ವರೂಪ ಯೋಗ. ಅದಕ್ಕೆ ಈಗಲೂ ಪಾಂಡವದಲ್ಲಿ ಬಾಬನ ಹಿಸ್ಟ್ರಿ ಹಾಲು 4 ಧಾಮ ಏನಿದೆ, 4 ಧಾಮದಲ್ಲಿ ಬಹಳ ಪವರ್ಫುಲ್ ಯೋಗ ನಡೀತಿರ್ತದೆ. 2 ಗಂಟೆಯಿಂದಲೇ ಬಂದು ಕೂತಿರ್ತಾರಲ್ಲ ಎಷ್ಟೋ ಜನ. मधुबन निवासी जो खास नहीं है उनको खास बलिदान करना है.
ಅದಕ್ಕೆ ವಿಶೇಷವಾಗಿ ಬಾಬನ ಮಕ್ಕಳು ಮಧುಬನದಲ್ಲಿರೋರೇ ಮೊದಲು ಈ ಬಲಿದಾನ ಅಥವಾ ಈ ಸೇವೆ ಆರಂಭಿಸಿಕೊಳ್ಳಿ. ಸ್ನೇಹ में हमेशा सैक्रिफाई किया